ಏನ್ ಸರ್ ನಿಮ್ಮ ಪ್ರಶ್ನೆ? ಏನು ಕೈ ಎತ್ತಾ ಇಲ್ಲ, ಬಾಯಿ ಎತ್ತಾ ಇಲ್ಲ. ಹೌದಾ? ಬಾಯಿ ಎತ್ತ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೌದು, ನಾನ್ ವೆಜ್ ಹೋಟ್ಲು ಇದೆ. ಈಗ ಒಂದು ತಿಂಗಳಾಯ್ತು ಓಪನ್ ಮಾಡಿ. ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಹೋಟ್ಲ್ ಓಪನ್ ಮಾಡಿದ್ದೀವಿ. ನೋಡಿ, ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತ ಇದ್ರೆ ಖಂಡಿತಲ್ಲ ಕೂಡ. ಹೋಟ್ಲ್ ಹೆಸರೇನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ, ಬಾಗ್ಲ ಹಾಕಿದ್ರಾ? ಇಲ್ಲ, ಇದೆ, ಓಪನ್ ಇದೆ. ಎಷ್ಟಾಗುತ್ತೆ ಡೈಲಿ ವ್ಯಾಪಾರ? ಒಂದು 3-3.5. ಹೌದು. ಎಷ್ಟು ಕೆಜಿ ತರ್ತೀರಾ ಮಟನ್ ಚಿಕನ್? ಎಲ್ಲ ಒಂದು 10 kg ತಕ ತಗೊಂಬತ್ತೀವಿ. ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ರಾಮನಗರ ಹತ್ರ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 11 ಗಂಟೆ ಅಷ್ಟಕ್ಕೆಲ್ಲ ರೆಡಿ ಆಗುತ್ತೆ. 8-9 ಗಂಟೆ ತಕ ಇರುತ್ತೆ. ಪಕ್ಕದಲ್ಲಿ ಬಾರು ಇದೆ. ಓಹೋ, ಬಾರಿಗೋಸ್ಕರ ಹೋಟ್ಲು ಮಾಡಿರ, ಹೋಟ್ಲಿಗೋಸ್ಕರ ಬಾರಲ್ಲ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲು ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರನ್ನ ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ಇದೇ ಹೋಟ್ಲ್ನ ಎಲ್ಲಾರು ನಿಯರ್ ಬೈ ನಿಮ್ಗೆ ಅಡಿಗೆ ಗೊತ್ತು ತಾನೆ? ಇಲ್ಲ, ಮೊದ್ಲು ಮಾಡಿದ ಒಂಟೆಯಾಗೆ. ಅಲ್ಲ, ಯಾಕೋಸ್ಕರ ಹೋಗ್ಲಿಲ್ಲ. ಅಲ್ಲ, ನಿಮಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ? ಹೌದು. ನಿಮ್ ಫೇವ್ರೇಟ್ ಯಾವ್ದು? ಅಂದ್ರೆ ಅಡಿಗೆಯಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ. ಹಂಗೆಲ್ಲ ಇರ್ಬೋದು. 100 ಇರೋದ್ರಲ್ಲಿ ಟಾಪ್ ಯಾವ್ದು ಮಾಡ್ತೀರಾ? ಮಟನ್. ಮಟನ್ ಇದು ಮೇಕೆ. ಅಲ್ಲ ರೀ, ಅದನ್ನ ಏನ್ ಮಾಡ್ತೀರಾ ಐಟಮ್ನ? ಅದನ್ನ ಹೇಳಿ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ನೀವ್ ಹೇಳಿ. ಆಮೇಲೆ ಸಾಂಬಾರು, ಫ್ರೈ, ಡ್ರೈ ಎಲ್ಲ ಮಾಡ್ತೀವಿ. ನೋಡಿ ಸರ್, ಬೆಂಗಳೂರಲ್ಲಿ ಇವಾಗ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬಿರಿಯಾನಿ ಓಪನ್ ಆಗಕ್ಕೆ ಜಾಸ್ತಿ ಚೆನ್ನಾಗಿದ್ದಾವೆ. ಹೌದು. ನೀವು ದಯವಿಟ್ಟು ಒಂದು ಎಲ್ಲರೂ ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ. ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದೆಲ್ಲ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಈ ತರ ಒಂಚೂರು ಪುಂಗಿ ಓದಿಸ್ಬೇಕು. ವೆಂಕಿ ಕ್ರೇಜಿ ಅವರು, ಸಾರಿ ವೆಂಕಿ ಕ್ರೇಜಿ ಅವರೇ, ಇನ್ನು ಕ್ವಶನ್ ಕೇಳಿಲ್ಲ ಆಗ್ಲೇ ಅಂತಿದೆಯಲ್ಲ, ಸುಮ್ ಕುತ್ಕೋ ಕಬ್ಬಿದ್ರು ನಾ ಬಡೆ ಹಿಡ್ಕೊಂಡು. ಇನ್ಸ್ಟಾಗ್ರಾಮ್ ಅಲ್ಲಿ ನಿಂತರ ಒಂದು 5 ಜನ ತಿಕ್ತಿಕ್ಲಂಗ್ ಆಡುವಂತ ಒಂದು 5 ಜನದ ಹೆಸರು ನೋಡೋ ಆಡಿಯನ್ಸ್ಗೆ BP, ಶುಗರ್, ಅಲ್ಸರ್, ಕ್ಯಾನ್ಸರ್ ಎಲ್ಲ ಬರ್ಸುವಂತವ್ರು. ಟಾಪ್ 5 ಆಡಳಿತಾನಲ್ಲ ಅವನು, ಅವರು ನಂಬರ್ 1. ಮುಂದೆ ಕೇಳು. ದೀಪಕ್ ಕೂಡ ಗಿಚ್ಕಿಲಿ ಅಂತ ಪೊಲೀಸರು ಕೆಲವಾದ ತಿನ್ನಲ್ಲ ಅವನು. ರಘುವೀರ್ ದೇಸಾಯಿ ನಂಬರ್ 3. ಏನ್ ಬಿಡಿಸ್ತಾನಲ್ಲ ಅವನು. ರೇಷ್ಮಾ ನಂಬರ್ 4. ರೇಷ್ಮಾ ಮರ್ಯಾದಿ ಕೊಡ. ಬಂಚತ್ ಮಂಜಣ್ಣ ನಂಬರ್ 5. ಗಂಟ್ಲ ಹರ್ಕತಾನಲ್ಲ ಅವನು. ಅಬ್ಬಾ, ಏನ್ ಕಾನ್ಫಿಡೆನ್ಸ್ ಇಂದ ಹೆಮ್ಮೆಯಿಂದ ಹೇಳ್ಕೊತೀಯ. ನೋಡೋರ್ ಬಾದ ಏನಂತ ಅರ್ಥ ಆಗಿದೆಯಾ ನಿನ್ಗೆ? ಕ್ಯೂಡ್ ಅಂದ್ರೆ ತೌಡ್ ಅಂದಂತೆ. ಅಲ್ಲ, ಇಷ್ಟು ಹೆಮ್ಮೆಯಿಂದ ನಿಮ್ ಕಾಂದನ ಹೆಸರೆಲ್ಲ ಹೇಳ್ತಿದ್ಯಲ್ಲ, ನೋಡೋ ಆಡಿಯನ್ಸ್ ಕಣ್ಣಲ್ಲಿ ರಕ್ತ ಬರ್ತಲ್ಲ, ಅದನ್ನ ಯಾವತ್ತಾದ್ರೂ ನೀನ್ ನೋಡಿದ್ಯಾ? ನೋಡಿಲ್ಲ. ಇನ್ನೇನು ಊಸ್ಬಿಟ್ಟೆ ಸುಮ್ನೆ ರೀಲ್ಸ್ ಬಿಟ್ಕೊಂಡು ಹೋಯ್ತಾ ಇರೋದು? ಅಲ್ಲ, ನಿಮ್ ರೀಲ್ಸ್ ನೋಡ್ಕೊಂಡು ಯಾವ್ದಾದ್ರು ಬಡ ಜೀವ ನಿಗುತ್ಕೋಬೋದಂತ ಅನ್ಸಿಲ್ವಾ? ನಾವ್ಯಾರು ಬಿಗ್ ಬಾಸ್ ಸುದೀಪ್ ಅವ್ರಿಗೋಸ್ಕರ ಬಿಗ್ ಬಾಸ್ಗೆ ಹೋದಾರಲ್ಲ, ಇಲ್ಲ ಬಿಗ್ ಬಾಸ್ಗೆ ಹೋದ್ರೆ ಬಿಗ್ ಬಾಸ್ಗೆ ಹೋದನಲ್ಲ, ಪೇಮೆಂಟ್ಗೋಸ್ಕರ ಹೋದ, ನಾನು ದುಡ್ಡಿಗೋಸ್ಕರ ಹೋದನು. ಅದರಲ್ಲೂ ನಮ್ ತೃಪ್ತಿ ಆಗೋದಷ್ಟು ಕೊಟ್ಟಿಲ್ಲ. ಲೋ ಮಗ, ಸಾಕ್ ಬಾರೋ, ಕಮ್ಮಿ ಅಂತ ಕೇಳಿ ಕೆರ್ದಲ್ಲಿ ಒದೆ ತಿನ್ನೋ ಚಾನ್ಸ್ ಐತ್ಕೊಣೋ. ನಾವೇನ್ ಕುರಿಗಳಲ್ಲ ಒದೆ ತಿನ್ನೋದಿಕ್ಕೆ, ನಾವು ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಈ ಬಂದಿರೋ ಕೋಪರೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಅವ್ರು ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ನಿಜವಾಗ್ಲೂ ನಾನ್ ನೋಡಿದೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ. A few moments later. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಳ್ಳೇದಾಗ್ಲಿ, ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರ್ಲಿ, ಅವರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರ್ಲಿ. ಇದು ಒಂದು ಕಾರ್ಯಕ್ರಮ ಮಾಡ್ತಾರೆ, ಬರ್ದಲ್ಲಿ ಏನೋ ಮಾತಾಡಿದ್ದೀನಿ. ಆ ಬರ್ದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳಿದ್ದೀನಿ. ಇದನ್ನ ಹೃದಯಪೂರ್ವಕ ಸಾರಿ ಕೇಳಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು.